ಕಟ್ಟುತ್ತೇವ ನಾವು ಹೊಸ ತೆರಿಗೆಯೊಂದನು, ಕಟ್ಟುತ್ತೇವ ನಾವು ಹೊಸ ತೆರಿಗೆಯೊಂದನು, ಹೆರಿಗೆಯಾಗಿ ಹೊರಗೆ ಬಂದು ಜಗವನ್ನು ಅರಿವ ಮುನ್ನವೇ ಕಟ್ಟುತ್ತೇವ ನಾವು ಹೊಸ ತೆರಿಗೆಯೊಂದನು. ಸದ್ಯಕ್ಕೆ ಸ್ಪೀಚ್ಲೆಸ್, ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾಟಕ, ಅಲ್ಲಿಯ ಪಾತ್ರಗಳು ಎಲ್ಲವೂ ಬ್ರೈನಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಈ ನಾಟಕದಲ್ಲಿ ಅದನ್ನು ಹೇಳ್ತಾ 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 ಇವತ್ತಿನ ಬರ್ನಿಂಗ್ ಇಶ್ಯೂಗಳನ್ನು ಟಚ್ ಮಾಡೋ ರೀತಿ ತುಂಬ ಅತ್ಯದ್ಭುತವಾಗಿದೆ. ಯಾವುದೇ ಒಂದು ಸಬ್ಜೆಕ್ಟ್ನ ಕೂಡ ಸಮಕಾಲೀನತೆಗೆ ತಂದರೆ ಅಂದರೆ ಕಂಟೆಂಪ್ರರೈಸ್ ಮಾಡಿದ್ರೆ ಅದನ್ನು ಬಹಳ ಬೇಗ ಕನೆಕ್ಟ್ ಮಾಡ್ಕೋಬಹುದು, ರಿಲೇಟ್ ಮಾಡ್ಕೋಬಹುದು ಅಂತ ಆ ಕೆಲಸವನ್ನು ನಿರ್ದಿಗಂತ ತಂಡ ಈ ನಾಟಕ ಕೊಡೋದ್ರ ಮುಖಾಂತರ ಮಾಡಿದೆ. ಪ್ರಜ್ಞಾಪೂರ್ವಕವಾಗಿ ಒಂದು ಉತ್ತರ ಕರ್ನಾಟಕದ ಭಾಷೆ ಮತ್ತು ದಕ್ಷಿಣ ಕನ್ನಡದ ಕುಟುಂಬ, ಅವರು ಬರೀ ಮಾತಾಡಿಲ್ಲ, ಆ ನಟರುಗಳು ಬಹಳ ಚೆನ್ನಾಗಿ ನುಡಿಸಿದ್ದಾರೆ. ಎಲ್ಲೂ ನಾಟಕ ಲ್ಯಾಗ್ ಆಗೋದಿರಲಿ, 2 hours ನಾಟಕ ಹೋಲ್ಡ್ ಮಾಡ್ಕೊಂಡಿರುತ್ತೆ ಇಡೀ ನಾಟಕ. ನಿಮ್ಮನ್ನ ಎಲ್ಲರೂ ಅವ್ರದ್ದು ಈ ಅವ್ರ ಸ್ಪಿರಿಟ್ ಅಥವಾ ಸ್ಟ್ರೆಂತ್ ಏನಿತ್ತಲ್ರಿ ಭಾಳ ಚೆನ್ನಾಗಿ ಪ್ರದರ್ಶನ ಮಾಡಿದ್ದಾರೆ. ದೇಶದ ವಾಸ್ತವ ಸಮಸ್ಯೆಗಳನ್ನು ಭಾಳ ಶಾರ್ಪ್ ವಾಯ್ಸಲ್ಲಿ ಅದನ್ನು ಎಲ್ಲರ ಮುಂದೆ ಇಟ್ಟಿದೆ. ಅದರ ಹಿಂದೆ ಇರುವಂತಹ ಶಕೀಲ್ ಅಹ್ಮದ್ ರವರ ಪ್ರಯತ್ನ ಮತ್ತು ನಿರ್ದಿಗಂತದ ಉದ್ದೇಶ ಈ ನಾಟಕದ ಮೂಲಕ ಈಡೇರಿದೆ ಅಂತ ನಾನು ಭಾವಿಸ್ತೇನೆ. ಇಡೀ ಜಗತ್ತು ಮಾತಾಡಬೇಕಾದಂಥ, ಕ್ವಶನ್ ಮಾಡಬೇಕಂತ ರೀತಿಯನ್ನು ಬಹಳ ಸರಳವಾಗಿ, ನೇರವಾಗಿ, ದಿಟ್ಟವಾಗಿ ಪ್ರಶ್ನಿಸಲಾಗಿದೆ. ಮಧ್ಯದ ಭಾಗದ ಜನಗಳ ಜೊತೆ ಒಡನಾಟ ಮಾಡ್ತಾ ಇರುವಂಥ ಅನೇಕ ಸೂಕ್ಷ್ಮವಾದ ಅಂಶಗಳು ದಟ್ಟವಾಗಿ ಕಾಡ್ತದೆ. ಪ್ರದರ್ಶನ ಮಾಡಿದಂಥ ಎಲ್ಲ ಪರ್ಫಾರ್ಮರ್ಸ್ ಕೂಡ ತುಂಬ ಲೀಲಾಜಾಲವಾಗಿ ಮಾಡಿದ್ರು ಅಂತ ಅನ್ನಿಸ್ತು. ಮ್ಯೂಸಿಕ್ ಆಗಬಹುದು, ಲೈಟ್ ಆಗಬಹುದು, ಇದೆಲ್ಲದೂ ಕೂಡ ಬಹಳ ಅಚ್ಚುಕಟ್ಟಾಗಿತ್ತು ಅಂತ ಅನ್ನಿಸ್ತು. ನಿಜವಾಗ್ಲೂ ಇದನ್ನು ಮಾಸ್ ನಾಟಕ ಅಲ್ಲ, ಇದು ಒಂದು ಕ್ಲಾಸಿಕ್ ನಾಟಕ. ವಿಧಾನಸೌಧದಲ್ಲೋ ಸಾಧ್ಯ ಆದರೆ ಕೆಂಪುಕೋಟೆಯಲ್ಲೋ ಈ ಥರದ ನಾಟಕಗಳಾದರೆ ತುಂಬ ಬೇರೆ ಬೇರೆ ವಿಷಯಗಳೆಲ್ಲ ತಲುಪ್ತಾ ಹೋಗ್ತದೆ. ಅದಾಗಲಿ ಅಂತ ಹಾರೈಸ್ತೀನಿ. ಸೊ ಓವರ್ ಆಲ್ ನಾಟಕ ಖಂಡಿತ ಎಲ್ಲರೂ ನೋಡಲೇಬೇಕು. ಎಲ್ಲೆಲ್ಲಿ ಶೋ ಆಗುತ್ತೆ ಹೋಗಿ ನೋಡಿ. ಇನ್ನಷ್ಟು ಹೆಚ್ಚು ಶೋಸ್ ಆಗಲಿ. ಆಲ್ ದಿ ವೆರಿ ಬೆಸ್ಟ್. ಕೊಡಲ್ಲ ಕೊಡಲ್ಲ ಅಂದ್ರೆ ಕೊಡಲ್ಲ, ಕೊಡಲ್ಲ ಅಂದ್ರೆ ಕೊಡಲ್ಲ, ಕೊಡಲ್ಲ ಅಂದ್ರೆ ಕೊಡಲ್ಲ. ಕೊಡ 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 ಕೊಡ